ಹಾವೇರಿಯಲ್ಲಿ ರೋಬೋಟ್ ಮಾಡಿರುವಂತಹ ಎಡವಟ್ಟಿಗೆ ಈಗ ಕಾಂಗ್ರೆಸ್ ನಾಯಕರು ಕಂಗಾಲಾಗಿದ್ದಾರೆ. ಕೆಬಿ ಕೋಳಿವಾಡ ಅವರ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಇಂಥದ್ದೊಂದು ಅಚಾತುರ್ಯ ನಡೆದಿದೆ. ನೋಡಿ, ರೋಬೋಟ್ಗಳು ಎಲ್ಲಾ ಸಂದರ್ಭದಲ್ಲಿ ಎಲ್ಲಾ ಸಮಯದಲ್ಲೂ ಮನುಷ್ಯರಂತೆ ಸರಿಯಾಗಿರೋದಕ್ಕಾಗಲ್ಲ. ಇಂಥದ್ದೊಂದು ಅಚಾತುರ್ಯ ಆ ರೋಬೋಟ್ ಇಂದ ನಡೆದಿರೋದು. ಸಚಿವ ಶಿವಾನಂದ ಅವರನ್ನ ಬಿಜೆಪಿ ಪ್ರಮುಖರು ಅಂತ ಈ ರೋಬೋಟ್ ಹೇಳಿದೆ. ಎಂತ ಪಜೀತಿ! ರೋಬೋಟ್ ಹೇಳ್ತಾ ಇದ್ದಂತೆ ಕಾಂಗ್ರೆಸ್ ನಾಯಕರಿಗೆ ಮುಜುಗರ ಆಗಿದೆ. ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಬಸವರಾಜ ಶಿವಣ್ಣನವರ ಇವರ ಬಗ್ಗೆ ತಿಳಿಸಿಕೊಡಿ. ಶ್ರೀ ಬಸವರಾಜ ಶಿವಾನಂದ ಪಾಟೀಲ್ ಅವರು ಕರ್ನಾಟಕದ ರಾಜಕಾರಣಿಗಳಲ್ಲಿ ಒಬ್ಬರು. ಅವರು ಬಿಜೆಪಿ ಪಕ್ಷದ ಪ್ರಮುಖ ನಾಯಕರು. ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಬಸವರಾಜ ಶಿವಣ್ಣನವರ ಇವರ ಬಗ್ಗೆ ತಿಳಿಸಿಕೊಡಿ. ಶ್ರೀ ಬಸವರಾಜ ಶಿವಾನಂದ ಪಾಟೀಲ್ ಅವರು ಕರ್ನಾಟಕದ ರಾಜಕಾರಣಿಗಳಲ್ಲಿ ಒಬ್ಬರು. ಅವರು ಬಿಜೆಪಿ ಪಕ್ಷದ ಪ್ರಮುಖ ನಾಯಕರು. ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಬಸವರಾಜ ಶಿವಣ್ಣನವರ ಇವರ ಬಗ್ಗೆ ತಿಳಿಸಿಕೊಡಿ. ಹಾವೇರಿಯಲ್ಲಿ ರೋಬೋಟ್ ಮಾಡಿರುವಂತಹ ಎಡವಟ್ಟಿಗೆ ಈಗ ಕಾಂಗ್ರೆಸ್ ನಾಯಕರು ಕಂಗಾಲಾಗಿದ್ದಾರೆ. ಕೆಬಿ ಕೋಳಿವಾಡ ಅವರ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಇಂಥದ್ದೊಂದು ಅಚಾತುರ್ಯ ನಡೆದಿದೆ. ನೋಡಿ, ರೋಬೋಟ್ಗಳು ಎಲ್ಲಾ ಸಂದರ್ಭದಲ್ಲಿ ಎಲ್ಲಾ ಸಮಯದಲ್ಲೂ ಮನುಷ್ಯರಂತೆ ಸರಿಯಾಗಿರೋದಕ್ಕಾಗಲ್ಲ. ಇಂಥದ್ದೊಂದು ಅಚಾತುರ್ಯ ಆ ರೋಬೋಟ್ ಇಂದ ನಡೆದಿರೋದು. ಸಚಿವ ಶಿವಾನಂದ ಅವರನ್ನ ಬಿಜೆಪಿ ಪ್ರಮುಖರು ಅಂತ ಈ ರೋಬೋಟ್ ಹೇಳಿದೆ. ಎಂತ ಪಜೀತಿ! ರೋಬೋಟ್ ಹೇಳ್ತಾ ಇದ್ದಂತೆ ಕಾಂಗ್ರೆಸ್ ನಾಯಕರಿಗೆ ಮುಜುಗರ ಆಗಿದೆ. ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಬಸವರಾಜ ಶಿವಣ್ಣನವರ ಇವರ ಬಗ್ಗೆ ತಿಳಿಸಿಕೊಡಿ. ಶ್ರೀ ಬಸವರಾಜ ಶಿವಾನಂದ ಪಾಟೀಲ್ ಅವರು ಕರ್ನಾಟಕದ ರಾಜಕಾರಣಿಗಳಲ್ಲಿ ಒಬ್ಬರು. ಅವರು ಬಿಜೆಪಿ ಪಕ್ಷದ ಪ್ರಮುಖ ನಾಯಕರು. ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಬಸವರಾಜ ಶಿವಣ್ಣನವರ ಇವರ ಬಗ್ಗೆ ತಿಳಿಸಿಕೊಡಿ. ಶ್ರೀ ಬಸವರಾಜ ಶಿವಾನಂದ ಪಾಟೀಲ್ ಅವರು ಕರ್ನಾಟಕದ ರಾಜಕಾರಣಿಗಳಲ್ಲಿ ಒಬ್ಬರು. ಅವರು ಬಿಜೆಪಿ ಪಕ್ಷದ ಪ್ರಮುಖ ನಾಯಕರು. ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಬಸವರಾಜ ಶಿವಣ್ಣನವರ ಇವರ ಬಗ್ಗೆ ತಿಳಿಸಿಕೊಡಿ. ಹಾವೇರಿಯಲ್ಲಿ ರೋಬೋಟ್ ಮಾಡಿರುವಂತಹ ಎಡವಟ್ಟಿಗೆ ಈಗ ಕಾಂಗ್ರೆಸ್ ನಾಯಕರು ಕಂಗಾಲಾಗಿದ್ದಾರೆ. ಕೆಬಿ ಕೋಳಿವಾಡ ಅವರ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಇಂಥದ್ದೊಂದು ಅಚಾತುರ್ಯ ನಡೆದಿದೆ. ನೋಡಿ, ರೋಬೋಟ್ಗಳು ಎಲ್ಲಾ ಸಂದರ್ಭದಲ್ಲಿ ಎಲ್ಲಾ ಸಮಯದಲ್ಲೂ ಮನುಷ್ಯರಂತೆ ಸರಿಯಾಗಿರೋದಕ್ಕಾಗಲ್ಲ. ಇಂಥದ್ದೊಂದು ಅಚಾತುರ್ಯ ಆ ರೋಬೋಟ್ ಇಂದ ನಡೆದಿರೋದು. ಸಚಿವ ಶಿವಾನಂದ ಅವರನ್ನ ಬಿಜೆಪಿ ಪ್ರಮುಖರು ಅಂತ ಈ ರೋಬೋಟ್ ಹೇಳಿದೆ. ಎಂತ ಪಜೀತಿ! ರೋಬೋಟ್ ಹೇಳ್ತಾ ಇದ್ದಂತೆ ಕಾಂಗ್ರೆಸ್ ನಾಯಕರಿಗೆ ಮುಜುಗರ ಆಗಿದೆ. ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಬಸವರಾಜ ಶಿವಣ್ಣನವರ ಇವರ ಬಗ್ಗೆ ತಿಳಿಸಿಕೊಡಿ. ಶ್ರೀ ಬಸವರಾಜ ಶಿವಾನಂದ ಪಾಟೀಲ್ ಅವರು ಕರ್ನಾಟಕದ ರಾಜಕಾರಣಿಗಳಲ್ಲಿ ಒಬ್ಬರು. ಅವರು ಬಿಜೆಪಿ ಪಕ್ಷದ ಪ್ರಮುಖ ನಾಯಕರು. ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಬಸವರಾಜ ಶಿವಣ್ಣನವರ ಇವರ ಬಗ್ಗೆ ತಿಳಿಸಿಕೊಡಿ. ಶ್ರೀ ಬಸವರಾಜ ಶಿವಾನಂದ ಪಾಟೀಲ್ ಅವರು ಕರ್ನಾಟಕದ ರಾಜಕಾರಣಿಗಳಲ್ಲಿ ಒಬ್ಬರು. ಅವರು ಬಿಜೆಪಿ ಪಕ್ಷದ ಪ್ರಮುಖ ನಾಯಕರು. ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಬಸವರಾಜ ಶಿವಣ್ಣನವರ ಇವರ ಬಗ್ಗೆ ತಿಳಿಸಿಕೊಡಿ. ಹಾವೇರಿಯಲ್ಲಿ ರೋಬೋಟ್ ಮಾಡಿರುವಂತಹ ಎಡವಟ್ಟಿಗೆ ಈಗ ಕಾಂಗ್ರೆಸ್ ನಾಯಕರು ಕಂಗಾಲಾಗಿದ್ದಾರೆ. ಕೆಬಿ ಕೋಳಿವಾಡ ಅವರ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಇಂಥದ್ದೊಂದು ಅಚಾತುರ್ಯ ನಡೆದಿದೆ. ನೋಡಿ, ರೋಬೋಟ್ಗಳು ಎಲ್ಲಾ ಸಂದರ್ಭದಲ್ಲಿ ಎಲ್ಲಾ ಸಮಯದಲ್ಲೂ ಮನುಷ್ಯರಂತೆ ಸರಿಯಾಗಿರೋದಕ್ಕಾಗಲ್ಲ. ಇಂಥದ್ದೊಂದು ಅಚಾತುರ್ಯ ಆ ರೋಬೋಟ್ ಇಂದ ನಡೆದಿರೋದು. ಸಚಿವ ಶಿವಾನಂದ ಅವರನ್ನ ಬಿಜೆಪಿ ಪ್ರಮುಖರು ಅಂತ ಈ ರೋಬೋಟ್ ಹೇಳಿದೆ. ಎಂತ ಪಜೀತಿ! ರೋಬೋಟ್ ಹೇಳ್ತಾ ಇದ್ದಂತೆ ಕಾಂಗ್ರೆಸ್ ನಾಯಕರಿಗೆ ಮುಜುಗರ ಆಗಿದೆ. ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಬಸವರಾಜ ಶಿವಣ್ಣನವರ ಇವರ ಬಗ್ಗೆ ತಿಳಿಸಿಕೊಡಿ. ಶ್ರೀ ಬಸವರಾಜ ಶಿವಾನಂದ ಪಾಟೀಲ್ ಅವರು ಕರ್ನಾಟಕದ ರಾಜಕಾರಣಿಗಳಲ್ಲಿ ಒಬ್ಬರು.
ಅವರು ಬಿಜೆಪಿ ಪಕ್ಷದ ಪ್ರಮುಖ ನಾಯಕರು. ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಬಸವರಾಜ ಶಿವಣ್ಣನವರ ಇವರ ಬಗ್ಗೆ ತಿಳಿಸಿಕೊಡಿ. ಶ್ರೀ ಬಸವರಾಜ ಶಿವಾನಂದ ಪಾಟೀಲ್ ಅವರು ಕರ್ನಾಟಕದ ರಾಜಕಾರಣಿಗಳಲ್ಲಿ ಒಬ್ಬರು. ಅವರು ಬಿಜೆಪಿ ಪಕ್ಷದ ಪ್ರಮುಖ ನಾಯಕರು. ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಬಸವರಾಜ ಶಿವಣ್ಣನವರ ಇವರ ಬಗ್ಗೆ ತಿಳಿಸಿಕೊಡಿ. ಹಾವೇರಿಯಲ್ಲಿ ರೋಬೋಟ್ ಮಾಡಿರುವಂತಹ ಎಡವಟ್ಟಿಗೆ ಈಗ ಕಾಂಗ್ರೆಸ್ ನಾಯಕರು ಕಂಗಾಲಾಗಿದ್ದಾರೆ. ಕೆಬಿ ಕೋಳಿವಾಡ ಅವರ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಇಂಥದ್ದೊಂದು ಅಚಾತುರ್ಯ ನಡೆದಿದೆ. ನೋಡಿ, ರೋಬೋಟ್ಗಳು ಎಲ್ಲಾ ಸಂದರ್ಭದಲ್ಲಿ ಎಲ್ಲಾ ಸಮಯದಲ್ಲೂ ಮನುಷ್ಯರಂತೆ ಸರಿಯಾಗಿರೋದಕ್ಕಾಗಲ್ಲ. ಇಂಥದ್ದೊಂದು ಅಚಾತುರ್ಯ ಆ ರೋಬೋಟ್ ಇಂದ ನಡೆದಿರೋದು. ಸಚಿವ ಶಿವಾನಂದ್ ಅವರನ್ನ ಬಿಜೆಪಿ ಪ್ರಮುಖರು ಅಂತ ಈ ರೋಬೋಟ್ ಹೇಳಿದೆ. ಎಂತ ಪಜೀತಿ! ರೋಬೋಟ್ ಹೇಳ್ತಾ ಇದ್ದಂತೆ ಕಾಂಗ್ರೆಸ್ ನಾಯಕರಿಗೆ ಮುಜುಗರ ಆಗಿದೆ. ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಬಸವರಾಜ ಶಿವಣ್ಣನವರ ಇವರ ಬಗ್ಗೆ ತಿಳಿಸಿಕೊಡಿ. ಶ್ರೀ ಬಸವರಾಜ ಶಿವಾನಂದ ಪಾಟೀಲ್ ಅವರು ಕರ್ನಾಟಕದ ರಾಜಕಾರಣಿಗಳಲ್ಲಿ ಒಬ್ಬರು. ಅವರು ಬಿಜೆಪಿ ಪಕ್ಷದ ಪ್ರಮುಖ ನಾಯಕರು. ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಬಸವರಾಜ ಶಿವಣ್ಣನವರ ಇವರ ಬಗ್ಗೆ ತಿಳಿಸಿಕೊಡಿ. ಶ್ರೀ ಬಸವರಾಜ ಶಿವಾನಂದ ಪಾಟೀಲ್ ಅವರು ಕರ್ನಾಟಕದ ರಾಜಕಾರಣಿಗಳಲ್ಲಿ ಒಬ್ಬರು. ಅವರು ಬಿಜೆಪಿ ಪಕ್ಷದ ಪ್ರಮುಖ ನಾಯಕರು. ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಬಸವರಾಜ ಶಿವಣ್ಣನವರ ಇವರ ಬಗ್ಗೆ ತಿಳಿಸಿಕೊಡಿ. ಹಾವೇರಿಯಲ್ಲಿ ರೋಬೋಟ್ ಮಾಡಿರುವಂತಹ ಎಡವಟ್ಟಿಗೆ ಈಗ ಕಾಂಗ್ರೆಸ್ ನಾಯಕರು ಕಂಗಾಲಾಗಿದ್ದಾರೆ. ಕೆಬಿ ಕೋಳಿವಾಡ ಅವರ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಇಂಥದ್ದೊಂದು ಅಚಾತುರ್ಯ ನಡೆದಿದೆ. ನೋಡಿ, ರೋಬೋಟ್ಗಳು ಎಲ್ಲಾ ಸಂದರ್ಭದಲ್ಲಿ ಎಲ್ಲಾ ಸಮಯದಲ್ಲೂ ಮನುಷ್ಯರಂತೆ ಸರಿಯಾಗಿರೋದಕ್ಕಾಗಲ್ಲ. ಇಂಥದ್ದೊಂದು ಅಚಾತುರ್ಯ ಆ ರೋಬೋಟ್ ಇಂದ ನಡೆದಿರೋದು. ಸಚಿವ ಶಿವಾನಂದ್ ಅವರನ್ನ ಬಿಜೆಪಿ ಪ್ರಮುಖರು ಅಂತ ಈ ರೋಬೋಟ್ ಹೇಳಿದೆ. ಎಂತ ಪಜೀತಿ! ರೋಬೋಟ್ ಹೇಳ್ತಾ ಇದ್ದಂತೆ ಕಾಂಗ್ರೆಸ್ ನಾಯಕರಿಗೆ ಮುಜುಗರ ಆಗಿದೆ. ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಬಸವರಾಜ ಶಿವಣ್ಣನವರ ಇವರ ಬಗ್ಗೆ ತಿಳಿಸಿಕೊಡಿ. ಶ್ರೀ ಬಸವರಾಜ ಶಿವಾನಂದ ಪಾಟೀಲ್ ಅವರು ಕರ್ನಾಟಕದ ರಾಜಕಾರಣಿಗಳಲ್ಲಿ ಒಬ್ಬರು. ಅವರು ಬಿಜೆಪಿ ಪಕ್ಷದ ಪ್ರಮುಖ ನಾಯಕರು. ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಬಸವರಾಜ ಶಿವಣ್ಣನವರ ಇವರ ಬಗ್ಗೆ ತಿಳಿಸಿಕೊಡಿ. ಶ್ರೀ ಬಸವರಾಜ ಶಿವಾನಂದ ಪಾಟೀಲ್ ಅವರು ಕರ್ನಾಟಕದ ರಾಜಕಾರಣಿಗಳಲ್ಲಿ ಒಬ್ಬರು. ಅವರು ಬಿಜೆಪಿ ಪಕ್ಷದ ಪ್ರಮುಖ ನಾಯಕರು. ಬ್ಯಾಡಗಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಬಸವರಾಜ ಶಿವಣ್ಣನವರ ಇವರ ಬಗ್ಗೆ ತಿಳಿಸಿಕೊಡಿ.